ಅಲ್ಲ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬೇಕು. RSS ಮತ್ತು ಸಂಘ ಪರಿವಾರ ನಿಮ್ಗೇನ್ರೀ ದ್ರೋಹ ಮಾಡಿತ್ತು? ಈ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯಕ್ಕೆ ಬರೋದಾದರೆ, ಇವರು RSS ಸಂಘ ಪರಿವಾರ ಅನ್ನುವಂಥ ಒಂದು ಶಬ್ದವನ್ನು ಬಳಸದೆ ಯಾವುದೇ ಸಾರ್ವಜನಿಕ ಹೇಳಿಕೆಯನ್ನು ಅಂತ್ಯ ಮಾಡಿದ ಉದಾಹರಣೆನೇ ಇಲ್ಲ. ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಾಗ ಮಾತ್ರ ಬಿಟ್ಟು ಸುಳ್ಳು ಸುದ್ದಿಗಳು ಹಬ್ಬಿಸೋರನ್ನ ನಾನು ಇವತ್ತು ಹಿಡ್ಕೊಂಡು ಒಳಗಡೆ ಹಾಕ್ತೀನಿ, ಒದ್ದು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತೀರಾ. ಇದೆಲ್ಲ ಇರಬೇಕಾದ್ದೆ, ಆದರೆ ಅದು ರಾಗದ್ವೇಷಗಳಿಗೆ ಒಳಪಡದೇ ಇರಬೇಕು. ಇವತ್ತು ರಾಜ್ಯದಲ್ಲಿ ಕಿತ್ತು ತಿನ್ನುವಂಥ ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡಬೇಕಾಗಿರುವಂಥ ಮಹತ್ತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಯಾರನ್ನು ನಿಂದಿಸುವ ಬರದಲ್ಲಿ ನಿಮ್ಮ ಕರ್ತವ್ಯಕ್ಕೆ ಯಾಕ್ರಿ ಚ್ಯುತಿ ಮಾಡ್ಕೋತಾ ಇದ್ದೀರಾ? ಹಾಗಾಗಿ ನೀವು ಇವತ್ತು ಡ್ರಗ್ಸ್ನ ಸಮಸ್ಯೆಗಳು ಇವತ್ತು ಎಲ್ಲ ಕಡೆಗೆ ಇರೋತಕ್ಕಂಥದ್ದು. ಕರ್ನಾಟಕದಲ್ಲಿ ಪೆಡ್ಲರ್ಗಳ ಹಾವಳಿ ಜಾಸ್ತಿ ಇದೆ ಅಂತ ಇವತ್ತು ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಕಾಲೇಜ್ ಮಕ್ಕಳುಗಳು ಮದ್ಯ ವ್ಯಸನಕ್ಕಿರ್ಬೋದು, ಇದಕ್ಕೆ ಏನು ಡ್ರಗ್ಸ್ಗಳ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ, ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಅದನ್ನು ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡಿರಿ. RSS ಏನಾದರೂ ದೇಶದ್ರೋಹದ ಕೆಲಸವನ್ನು ಮಾಡಿದ ಒಂದೇ ಒಂದು ಉದಾಹರಣೆ ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ. RSS ರಾಷ್ಟ್ರ ಪ್ರೇಮಿ ಸಂಘಟನೆ ಕಣ್ರಿ. ಇದರಲ್ಲಿ ತಯಾರಾಗುವಂಥ ಪ್ರತಿಯೊಬ್ಬರು ಕೂಡ ದೇಶ ಪ್ರೇಮಿಗಳಾಗಿ ಹೊರಹೊಮ್ಮುತ್ತಾರೆ, ಭಾರತ ಮಾತೆಯ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದೇ ಅಚಲವಾದ ನಂಬಿಕೆ. ಅದು ಹಂಗೆ ಮುಂದುವರ್ಕೊಂಡ್ಬಂದಿದೆ. ನೀವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ಅನ್ನೋದಾದರೆ ಹೇಳ್ರಿ, ಹಂಗಾದ್ರೆ RSS ಅಲ್ಲಿರೋರೆಲ್ಲ ದೇಶದ್ರೋಹಿಗಳೇನ್ರಿ? ನೀವು ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತಲ್ವ. ಇವ್ರು ಆಪಲ್ ತಿಂದು ಅವ್ರ ಮೇಲೆ ಎಸೆದ್ರು ಅಂದರೆ ಮೈ ಖಾವುಂಗ ಅವ್ರು ಕಾನೆ ದೂಂಗ ಅಂತ ಹೇಳುವಂಥ ಅರ್ಥ ಬಂತು. ಅಂದರೆ ನಾನು ತಿಂದುಬಿಟ್ಟಿದ್ದೀನಿ, ನೀವು ತಿನ್ನಿ ಅಂತ ಅರ್ಥ ಬಂತು. ಇವರೇನು ದೇವ್ರೇನ್ರಿ DK ಶಿವಕುಮಾರ್ ಅವರು? ಅದನ್ನು ಪ್ರಶ್ನೆ ಮಾಡಿರಿ. ಕಾಮೆಂಟ್ಗಳಾಗ್ತಿರಲ್ಲ, ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡ್ತೀನಿ ಅಂತಿರಲ್ಲ, ಇಂಥದ್ರ ಮೇಲೆ ಕಣ್ಣಿಡಬೇಕಾಗಿದ್ದು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಒಂದು ಸುರಕ್ಷಿತ ತಾಣವಾಗಿ ಕರ್ನಾಟಕ ಇವತ್ತು ಮಾರ್ಪಾಡಾಗ್ತಿದೆ ಅಂತ ಎಲ್ಲ ವಿಶ್ಲೇಷಕರು ಹೇಳ್ತಾ ಇರ್ತಕ್ಕಂಥದ್ದು, ಸುದ್ದಿವಾಹಿನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಹುಡ್ಕೊಂಡೋಗ್ರಿ. ಹಳ್ಳಿಗಳಲ್ಲಿರ್ಬೋದು, ಟೀ ಪ್ಲ್ಯಾಂಟೇಷನ್ಗಳಲ್ಲಿರ್ಬೋದು, ಕಾಫಿ ಪ್ಲ್ಯಾಂಟೇಷನ್ಗಳಲ್ಲಿರ್ಬೋದು, ಬಂದಿವತ್ತು ಹೋಟೆಲ್ ಉದ್ಯಮದಲ್ಲಿ ಕೂಡ ಸೇರ್ಕೊಂಡು ಉದ್ಯೋಗಗಳನ್ನು ಮಾಡ್ತಿದ್ದಾರೆ, ಫೇಕ್ ID ಗಳನ್ನು ತೋರಿಸಿ ಅಂತ. ಅಂಥವ್ರನ್ನ ಹಿಡಿದು ಹೊರಗಡೆ ಹಾಕುವಂಥ, ಡಿಪಾರ್ಟ್ ಮಾಡೋಂಥ ಕೆಲಸ ಅಂದರೆ ನೀವು ಹೇಳ್ತಿರಲ್ಲ ಒದ್ದು ಹೊರಗಡೆ ಹಾಕುವಂಥ ಕೆಲಸನ ನೀವು ಮಾಡಿರಿ ಪ್ರಿಯಾಂಕಾ ಖರ್ಗೆ ಅವರೇ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಗೃಹ ಸಚಿವರೇ ರಾಗದ್ವೇಷಗಳಿಗೆ ಒಳಗಾಗಬೇಡ್ರಿ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಹೇಳಿ ಕೇಳಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ IT/BT ಮತ್ತು ಗೃಹ ಸಚಿವಾಲಯವನ್ನು ಕೊಟ್ಬಿಟ್ಟಿದ್ದಾರೆ. ಇವಾಗ ಇವರು ಗೃಹ ಮಂತ್ರಿ. ಕರ್ನಾಟಕದ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ಕಳ್ಳಕಾಕರಿಗೆ ಕಡಿವಾಣ ಆಗ್ತಕ್ಕಂಥದ್ದು, ಪೊಲೀಸ್ ಸಿಬ್ಬಂದಿಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಇವರ ಒಂದು ಮಹತ್ತರವಾದ ಜವಾಬ್ದಾರಿ. ಆದರೆ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಾಗ ಏನು ಹೇಳ್ತಾರೆ? ಯಾವುದೇ ರೀತಿಯಾದ ರಾಗದ್ವೇಷಗಳಿಗೆ ನಾನು ಬೆಲೆಯನ್ನು ಕೊಡಲ್ಲ, ಒಳಗಾಗದೆ ನಾನು ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ತೀನಿ ಅಂತ ತಾನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು. ಈ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯಕ್ಕೆ ಬರೋದಾದರೆ, ಇವರು RSS ಸಂಘ ಪರಿವಾರ ಅನ್ನುವಂಥ ಒಂದು ಶಬ್ದವನ್ನು ಬಳಸದೆ ಯಾವುದೇ ಸಾರ್ವಜನಿಕ ಹೇಳಿಕೆಯನ್ನು ಅಂತ್ಯ ಮಾಡಿದ ಉದಾಹರಣೆನೇ ಇಲ್ಲ. ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಾಗ ಮಾತ್ರ ಬಿಟ್ಟು, ಅಲ್ಲೊಂದು ಕಡೆ ಮಾತ್ರ ಇವರು RSS ಮತ್ತು ಸಂಘ ಪರಿವಾರ ಅಂತ ಹೇಳಲಿಲ್ಲ ಅನ್ನುವಂಥ ಅಭಿಪ್ರಾಯ ಇವತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಆದರೆ ಇವರು ಹೇಳಿ ಕೇಳಿ 40-50 ಗಂಟೆ ಆಗ್ತಾಯಿದೆ ಇವಾಗ ಗೃಹ ಸಚಿವರಾಗಿ ಇವಾಗ ಅಧಿಕೃತಗೊಂಡು. ಆದರೆ ಇವರು ಇವಾಗ ಮುಗಿಬಿದ್ದಿರ್ತಕ್ಕಂಥದ್ದು RSS ಮತ್ತು ಸಂಘ ಪರಿವಾರದ ಮೇಲೆ. ಅಲ್ಲ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳಬೇಕು. RSS ಮತ್ತು ಸಂಘ ಪರಿವಾರ ನಿಮ್ಗೇನ್ರೀ ದ್ರೋಹ ಮಾಡಿತ್ತು? RSS ಅನ್ನೋದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರತ್ಯೇಕ ವ್ಯಕ್ತಿಗಳು ನಿರ್ಮಾಣ ಮಾಡಿರುವಂಥ ಒಂದು ಸಂಸ್ಥೆ. RSS ತನ್ನ ವಿಚಾರಧಾರೆಯನ್ನು ಜನರಲ್ಲಿ ಹೇಳ್ತಾ ಹೋಗುತ್ತಷ್ಟೇ. ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಧರ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ, ಕರ್ತವ್ಯನಿಷ್ಠರಾಗಿ ಬಾಳಿ, ಮಾತೃಭೂಮಿಯ ಸೇವೆಯನ್ನು ಮಾಡಿ, ಏನು ಸಮಾನತೆಯನ್ನು ಕಾಪಾಡ್ಕೊಳ್ಳಿ, ಎಲ್ಲರಲ್ಲೂ ಸಹೋದರತ್ವವನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಕೈಯಲ್ಲಾದಂಥ ಸೇವಾ ಯಜ್ಞದಲ್ಲಿ ನಿಮ್ಮ ಕೊಡುಗೆಯನ್ನು ಕೊಡಿ ಅಂತ ಹೇಳ್ಕೊಂಡು ತಿರುಗಾಡೋವಂಥ ಒಂದು ಸಂಸ್ಥೆ ಅಷ್ಟೇ. ಅದನ್ನು ಕಟ್ಕೊಂಡು ನಿಮಗೇನಾಗಬೇಕು? ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವೇ ಎತ್ತಿರುವಂಥ ಪ್ರಶ್ನೆಗಳು ಏನು ಅಂತಂದರೆ, ನಿಮ್ಮ ಏನು ನೋಂದಣಿ ಕಡ್ಡಾಯ, ಇದನ್ನ ಇಟ್ಕೊಳ್ಳಿ, ನೀವು ನೋಂದಣಿ ಪತ್ರಗಳು ಇಟ್ಕೊಳ್ಳಿ, ಸಾರ್ವಜನಿಕ ಸ್ಥಳದಲ್ಲಿ ಶಾಖೆಗಳನ್ನ ಮಾಡಬೇಕಾದ್ರೆ ನೋಂದಣಿ ಕಡ್ಡಾಯ, ಇದಿಲ್ಲದೆ ಇದ್ದರೆ ನಾನು ಶಾಖೆ ಮಾಡೋಕ್ಕೆ ಬಿಡಲ್ಲ, ಎಲ್ಲ ವರದಿಗಳನ್ನು ರೆಡಿಯಾಗಿ ಇಟ್ಕೊಳ್ಳಿ ಅಂತ ಹೇಳುವಂಥ ಧಮಕಿಯನ್ನು ನೀವು ಇವತ್ತು ಹಾಕ್ತಾಯಿದ್ದೀರಾ.
ನಿಮ್ಮನ್ನು ನಾವು ಗೃಹ ಸಚಿವರಾಗಿ ಆಯ್ಕೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದ ಜನತೆನೇ ಆಯ್ಕೆ ಮಾಡಬೇಕು. ಶಾಸಕಾಂಗ ಸಭೆ ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಮುಂಚೆ ಜನರು ಮತ ಹಾಕಿ ಕಳಿಸಿರ್ತೀವಿ. ನಿಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆನೇ ಇವತ್ತು ಪ್ರಶ್ನೆಗಳೆದ್ದಿದೆ, ಅದು ಒಂದು ಭಾಗಕ್ಕಿರಲಿ. ಆದರೆ ಇವತ್ತು ನೀವು ನಾನು ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಿಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ. ಸುಳ್ಳು ಸುದ್ದಿಗಳು ಹಬ್ಬಿಸೋರನ್ನ ನಾನು ಇವತ್ತು ಹಿಡ್ಕೊಂಡು ಒಳಗಡೆ ಹಾಕ್ತೀನಿ, ಒದ್ದು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತೀರಾ. ಇದೆಲ್ಲ ಇರಬೇಕಾದ್ದೆ, ಆದರೆ ಅದು ರಾಗದ್ವೇಷಗಳಿಗೆ ಒಳಪಡದೇ ಇರಬೇಕು. ಅಂದರೆ ಯಾರನ್ನೋ ಒಂದು ಟಾರ್ಗೆಟ್ ಮಾಡೋ ರೀತಿಯಲ್ಲಿ, ಯಾರನ್ನೋ ಒಬ್ಬರನ್ನ ಗುರಿಯಾಗಿಸುವ ರೀತಿಯಲ್ಲ. ಸಾಂವಿಧಾನಿಕ ಹುದ್ದೆ ಇವಾಗ ನಿಮ್ಮನ್ನು ಶಾಸಕರಾಗಿ ಮಂತ್ರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಸವಲತ್ತುಗಳನ್ನು ಕಲಿಸೋದಕ್ಕೆ, ಎಲ್ಲರೂ ಸಮಾನವಾಗಿ ನೋಡ್ಕೊಳೋದಕ್ಕೆ. ನೀವು ಅದನ್ನು ಬಿಟ್ಬಿಟ್ಟು BJP RSSನ ಅಂಗಸಂಸ್ಥೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿರಲ್ರಿ. ನೀವು ಹುಟ್ಟೋದಕ್ಕೆ ಮುಂಚೆ, ನಾನು ಹುಟ್ಟೋದಕ್ಕೆ ಮುಂಚೆ, ಭಾರತ ಸ್ವತಂತ್ರ ಆಗೋದಕ್ಕೆ ಮುಂಚೆನೇ RSS ಇತ್ತು ಅನ್ನೋಂಥ ಒಂದು ಮಾತನ್ನು ನೆನ್ಪಿಟ್ಕೊಳ್ರಿ. ನೀವು ಕಳ್ಕೊಳ್ಳೋ ಅಂಥದ್ದೇನಿಲ್ಲ. 1925ನೇ ಇಸ್ವಿಯ ವಿಜಯದಶಮಿ ದಿನದಂದು ಕೇಶವ ಬಲಿರಾಮ್ ಹೆಡ್ಗೆ ಅವರವರು ಈ ಮಾತೃಭೂಮಿಯ ಸೇವೆ ಮಾಡುವಂಥ ಒಂದು ಯುವ ಪಡೆಯನ್ನು ಕಟ್ಟಬೇಕು, ಈ ದೇಶದಲ್ಲಿರುವಂಥ ಜನರನ್ನು ಜಾಗೃತಗೊಳಿಸಬೇಕು, ವಿದೇಶಿ ಶಕ್ತಿಗಳು ಈ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋವಂಥ ಒಂದು ಧ್ಯೇಯವನ್ನು ಈ ಸಮಾಜದ ಮುಂದೆ ಇಡಬೇಕು, ಸಮಸ್ತ ಭಾರತೀಯರ ಮುಂದೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು, ಪರಿಕಲ್ಪನೆಯನ್ನು ಇಟ್ಕೊಂಡು ಕಟ್ಟಿರೋದು ಒಂದು ಸಂಘಟನೆ 100 ವರ್ಷಗಳ ಕಾಲ ಬಲಾಢ್ಯವಾಗಿ ನಿಂತಿದೆ ಅಂದರೆ ಅದರ ತಾಕತ್ತು ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಮನಸ್ಥಿತಿಯನ್ನು ಹೊಂದಿರಿ ನೀವು. ಸಂವಿಧಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ. ಸಂವಿಧಾನದಲ್ಲಿ ಇವಾಗ ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡಬೇಕು, ಸರಿ ಇದೆ. ವಿಚಾರಧಾರೆಯನ್ನು ನೋಂದಣಿ ಮಾಡಿ ಅಂತ ಎಲ್ಲಿ ಹೇಳಿದ್ದಾರೆ? RSS ಅಂತಕ್ಕಂಥದ್ದು ಒಂದು ವಿಚಾರ, ಅದು ಅಷ್ಟೇ. ಈ ರೀತಿಯಾಗಿ ಒಬ್ಬ ಭಾರತೀಯ ಬದುಕಬೇಕು ಅನ್ನುವಂಥ ಒಂದು ತತ್ವ ಸಿದ್ಧಾಂತ ಅಷ್ಟೇ. ಇವಾಗ KS ಭಗವಾನ್ ಅವರೇ ನೋಡಿ, ಹಿಂಗೆ ಚಿಗುರ್ಕೊಂಬಿಟ್ರು. ಇವಾಗ ನೀವು ಬಂದಿದ್ದ ತಕ್ಷಣ ಇಷ್ಟು ದಿನ ಅವ್ರ ಬಾಯಿಗೆ ಒಂದು ಸ್ವಲ್ಪ ಕಡಿವಾಣ ಬಿದ್ದಿತ್ತು. ಈಗ ರಾಮ ದಶರಥನ ಮಗನೇ ಅಲ್ಲ ಅನ್ನೋಂಥ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಇವಾಗ ಕೋಟ್ಯಾನುಕೋಟಿ ರಾಮ ಭಕ್ತರು ನಂಬಿಲ್ವೇನ್ರಿ? ನೀವು ಒಪ್ಪಲ್ವಾ? ರಾಮಾಯಣ ಈ ದೇಶದ ಮಹಾಕಾವ್ಯ ಅಂತ ನೀವು ಒಪ್ಪಲ್ವಾ? ಹೇಳಿ. ಇವಾಗ ನಿಜವಾಗೂ ಸುಳ್ಳು ಸುದ್ದಿ ಹೇಳ್ತಾ ಇರೋದು KS ಭಗವಾನ್ ಅವ್ರನ್ನ ಹಿಡ್ಕೊಂಡು ಒಳಗಡೆ ಹಾಕಿ ಫಸ್ಟು. ಇದಲ್ವಾ ಮಾಡಬೇಕಾಗಿರೋದು? ಇಲ್ಲ ಅವ್ರಿಗೆ ಹೇಳಿ, ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ ಅಂತ. ಅದರಲ್ಲಿ ತೋರಿಸಿ ನಿಮ್ಮ ತಾಕತ್ತು, ಧೈರ್ಯನ. ಅದು ಬಿಟ್ಬಿಟ್ಟು ಸಣ್ಣ ಮಕ್ಕಳು ವ್ಯಾಯಾಮ ಮಾಡೋದಕ್ಕೆ, ಕಸರತ್ತು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಅವರ ಒಂದು ಬಡಾವಣೆಗಳಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲೋಗಿ ಶಾಖೆಯನ್ನು ಮಾಡ್ತಾರೆ, ಧ್ವಜವಂದನೆ ಮಾಡ್ಬಿಟ್ಟು ಮನೆಗೆ ಹೋಗ್ತಾರೆ. ಅಲ್ರಿ, ಭಾಗವಧ್ವಜ ಏನು ಈ ಸ್ವತಂತ್ರದ ಕಾಲದ ಭಾರತ ಸ್ವತಂತ್ರ ಆದಮೇಲೆ ನಿರ್ಮಾಣ ಮಾಡಿದ್ದಾರೇನ್ರಿ? ಅನಾದಿ ಕಾಲದಿಂದ ಇದೆ ಭಾಗವಧ್ವಜ. ಅದಕ್ಕೆ ವಂದನೆ ಮಾಡ್ರೆ ನಿಮ್ಗೇನ್ರಿ ತಪ್ಪು? ಏನು ತಪ್ಪು ಕಾಣುತ್ತೆ ನಿಮಗೆ? ಹೋಗ್ಲಿ, ಈಗ ಸಂವಿಧಾನದ ಅಡಿಯಲ್ಲೇ ನೋಡೋದಾದರೆ ಸಂವಿಧಾನದ ಮಹಾನ್ ಸಂರಕ್ಷಕರು ಅಂತ ಹೇಳ್ತಿದ್ದೀರಲ್ಲ, ಸಂವಿಧಾನ ಎಲ್ರಿಗೂ ಸಂಘಟನೆ ಮಾಡುವಂಥ ಹಕ್ಕನ್ನು ಕೊಟ್ಟಿದೆ ರೀ. ಸಂವಿಧಾನದ ಆರ್ಟಿಕಲ್ 19 ಅಂದರೆ ಸಂವಿಧಾನದ ವಿಧಿ 19 ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಂಘಟನೆಯನ್ನು ಮಾಡುವಂಥ ಹಕ್ಕನ್ನು ಹೊಂದಿದ್ದಾನೆ. ಅದರಲ್ಲಿ ನೀವು ಹೇಳ್ತಾ ಇರೋವಂಥ ವಿಷಯದಲ್ಲಿ 4 ವಿಧವಾದಂಥ ನೋಂದಣಿಯನ್ನು ಮಾಡ್ಬೋದು. ಅಂದರೆ ಸೊಸೈಟಿಗಳು, ಸಮೂಹದ ನಿರ್ಮಾಣ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ, ಮತ್ತು ಅಸೋಸಿಯೇಷನ್ಗಳಿಗೆ ಇದು ಮಾಡಬೇಕಾಗುತ್ತೆ, ಆರ್ಗನೈಸೇಷನ್ಗಳನ್ನ ನೋಂದಣಿ ಮಾಡಬೇಕಾಗತ್ತೆ. ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಿದೆ, ಅಂದರೆ ಅಷ್ಟು ವ್ಯವಸ್ಥಿತವಲ್ಲದೆ ಇರೋವಂಥದ್ದನ್ನು ಯಾವುದನ್ನು ನೋಂದಣಿ ಮಾಡಬೇಕಾಗಿಲ್ಲ ಅಂತಲೇ ಸಂವಿಧಾನ ಹೇಳುತ್ತಲ್ಲ, ಅದರಡಿಯಲ್ಲಿ RSS ಇದೆ. ಆದರೆ ತಾನೇನಾದರೂ ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ತನ್ನ ಅಂಗಸಂಸ್ಥೆಗಳನ್ನು ರಿಜಿಸ್ಟ್ರ್ ಮಾಡ್ಕೊಂಡಿದೆ, ಅದ್ರ ಮುಖಾಂತರ RSS ಕಾರ್ಯಚಟುವಟಿಕೆಗಳು ಮಾಡ್ಕೊಂಡು ಹೋಗುತ್ತೆ. ಅದನ್ನು ಕಟ್ಕೊಂಡು ನಿಮಗೆ ಯಾಕೆ ಪರಿ ಉರಿ ಆಗಬೇಕು? ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಆಡ್ಬೇಕು ನೀವು? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮನ್ನು ಇದಕ್ಕೆ ಗೃಹ ಸಚಿವರಾಗಿ ಅಧಿಕಾರ ಕೊಟ್ಟಿರತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಕಿತ್ತು ತಿನ್ನುವಂಥ ಕಾನೂನು ಸುವ್ಯವಸ್ಥೆಗಳನ್ನ ಕಾಪಾಡಬೇಕಾಗಿರುವಂಥ ಮಹತ್ತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಯಾರನ್ನು ನಿಂದಿಸುವ ಬರದಲ್ಲಿ ನಿಮ್ಮ ಕರ್ತವ್ಯಕ್ಕೆ ಯಾಕ್ರಿ ಚ್ಯುತಿ ಮಾಡ್ಕೋತಾ ಇದ್ದೀರಾ? ಹಾಗಾಗಿ ನೀವು ಇವತ್ತು ಡ್ರಗ್ಸ್ನ ಸಮಸ್ಯೆಗಳು ಇವತ್ತು ಎಲ್ಲ ಕಡೆಗೆ ಇರತಕ್ಕಂಥದ್ದು. ಕರ್ನಾಟಕದಲ್ಲಿ ಪೆಡ್ಲರ್ಗಳ ಹಾವಳಿ ಜಾಸ್ತಿ ಇದೆ ಅಂತ ಇವತ್ತು ಸಾರ್ವಜನಿಕರು ಮಾತಾಡ್ತಿದ್ದಾರೆ. ಕಾಲೇಜು ಮಕ್ಕಳುಗಳು ಮದ್ಯ ವ್ಯಸನಕ್ಕಿರ್ಬೋದು, ಇದಕ್ಕೆ ಏನು ಡ್ರಗ್ಸ್ಗಳ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ, ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಅದನ್ನು ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡಿರಿ. ನೀವೊಂದು ನಿರ್ಧಾರ ಹೇಳಿದ್ದೀರಾ, ಏನು ID ಕಾರ್ಡ್ ತೋರಿಸಿದ್ರೆ ಮಾತ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಬಿಡಬೇಕು ಅಂತ. ಅದು ಒಳ್ಳೆಯ ನಿರ್ಧಾರ. ಅಂಥ ಕೆಲಸಗಳು ಮಾಡಿರಿ, ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನು ಬಿಟ್ಬಿಟ್ಟು ಇವತ್ತು ಸಾಕಷ್ಟು ಹೆಣ್ಮಕ್ಳುಗಳು ಕಣ್ಮರೆ ಆಗ್ತಿದ್ದಾರೆ, ಅಪ್ರಾಪ್ತ ವಯಸ್ಸಿನವರು. ಅದ್ರ ಬಗ್ಗೆ ಕಡಿವಾಣ ಹಾಕ್ರಿ. ಮತ್ತು ಬೇರೆ ರಾಜ್ಯದ ಪೊಲೀಸವ್ರು ಬಂದು ಇಲ್ಲಿ ಡ್ರಗ್ಗುಗಳ ಫ್ಯಾಕ್ಟ್ರಿಗಳು ನಡೀತಿದೆ ಅನ್ನೋದನ್ನು ಹಿಡ್ದಿದ್ದಾರೆ. ಮಹಾರಾಷ್ಟ್ರ ಪೊಲೀಸವ್ರು ಇರ್ಬೋದು, ಬಂದು 2-3 ಸತಿ ಮೈಸೂರಲ್ಲಿ ಇಲ್ಲೆಲ್ಲ ಹಿಡ್ದಿದ್ದಾರೆ.
ನಮ್ಮ ರಾಜ್ಯದ ಪೊಲೀಸರು ಮಾಡಬೇಕಾಗಿದ್ದ ಕೆಲಸ ಬೇರೆಯವ್ರು ಬಂದು ಇರ್ಬೋದು, ಇಂಟರ್ನಲ್ ಮಾಹಿತಿಗಳಿರುತ್ತೆ, ಬಂದು ಮಾಡಿರ್ತಾರೆ. ಆದರೆ ಇಂಥದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿರೋದು. ಅದು ಬಿಟ್ಬಿಟ್ಟು ಏಕಾಏಕಿ ನೀವು ಸ್ಥಾನವನ್ನು ಅಲಂಕರಿಸಿದ ತಕ್ಷಣ ಬಂದ್ಬಿಟ್ಟು RSS ಮೇಲೆ ಯಾಕ್ರಿ ನೀವು ಮುಗಿ ಬೀಳೋದು? ಹೇಳ್ರಿ, ಏನ್ರಿ ತಪ್ಪು ಮಾಡಿದೆ RSS? ಪ್ರಿಯಾಂಕಾ ಖರ್ಗೆ ಅವರೇ, ಇದು ಸೂಕ್ಷ್ಮ ವಿಷಯ. ಯಾಕೆ ಅಂತಂದರೆ ನೀವು ಇವತ್ತು ಮೊನ್ನೆ ಒಂದು ಮಾತು ಹೇಳಿದ್ದೀರಾ. ಏನಂತ ಹೇಳಿದ್ರೆ RSSನ ಸರಸಂಚಾಲಕರಾಗಿ ಒಂದು ಮಹಿಳೆಯನ್ನು ನೀವು ಆಯ್ಕೆ ಮಾಡಿ ಆಮೇಲೆ ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳುವಂಥ ಮಾತು. ನೋಡ್ರಿ, ಇಲ್ಲಿ RSS ಅಂತಕ್ಕಂಥದ್ದು ಒಂದು ದೇಶ ಪ್ರೇಮಿ ಸಂಘಟನೆ ಕಣ್ರಿ. ಇಲ್ಲಿ ಮಹಿಳೆಯರು ಪುರುಷರು ಅಂತ ಭೇದ ಇಲ್ಲ, ಅವ್ರಿಗವ್ರಿಗೆ ಆಗಿದಂಥ ಅಂಗಗಳಿದೆ. ಅಂದರೆ ಪುರುಷರದೇ ಒಂದು ವಿಭಾಗ ಇದೆ, ಮಹಿಳೆಯರದೇ ಒಂದು ವಿಭಾಗ ಇದೆ. ಮಹಿಳೆಯರ ವಿಭಾಗಕ್ಕೆ ಮಹಿಳೆಯರು ಸರಸಂಚಾಲಕರಾಗಿರ್ತಾರೆ ಕಣ್ರಿ, ಪುರುಷರ ವಿಭಾಗಕ್ಕೆ ಪುರುಷರು ಸರಸಂಚಾಲಕರಾಗಿರ್ತಾರೆ ಕಣ್ರಿ. ನೀವು ಯಾಕ್ರಿ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಾ ಇದ್ದೀರಾ? ಮತ್ತು ನೀವು ಇವಾಗ ಏನಂತ ತಿಳ್ಕೊಂಡಿದ್ದೀರಾ? RSS ಏನಾದರೂ ದೇಶದ್ರೋಹದ ಕೆಲಸವನ್ನು ಮಾಡಿದ ಒಂದೇ ಒಂದು ಉದಾಹರಣೆ ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ. RSS ರಾಷ್ಟ್ರಪ್ರೇಮಿ ಸಂಘಟನೆ ಕಣ್ರಿ. ಇದರಲ್ಲಿ ತಯಾರಾಗುವಂಥ ಪ್ರತಿಯೊಬ್ಬರು ಕೂಡ ದೇಶ ಪ್ರೇಮಿಗಳಾಗಿ ಹೊರಹೊಮ್ಮುತ್ತಾರೆ, ಭಾರತ ಮಾತೆಯ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದೇ ಅಚಲವಾದ ನಂಬಿಕೆ. ಅದು ಹಂಗೆ ಮುಂದುವರ್ಕೊಂಡ್ಬಂದಿದೆ. ನೀವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ಅನ್ನೋದಾದರೆ ಹೇಳ್ರಿ, ಹಂಗಾದ್ರೆ RSS ಅಲ್ಲಿರೋರೆಲ್ಲ ದೇಶದ್ರೋಹಿಗಳೇನ್ರಿ? ನೀವು ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತಲ್ವ? ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ಈ ರೀತಿಯಾಗಿ ರಾಗದ್ವೇಷಗಳಿಗೆ ಒಳಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಣ್ಣಿಡ್ತೀರಾ ಅಂತೀರಲ್ಲ. ನಾವು ಯಾರಾದರೂ ಒಬ್ಬರು ರಾಷ್ಟ್ರದ ವಿಚಾರಧಾರೆಗಳನ್ನು ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ವಿವರಣೆ ಮಾಡಿ ಜಾಗೃತಿ ಮಾಡೋವಂಥ ಒಂದು ಯಾವುದಾದ್ರೂ ಸಂಚಿಕೆಗಳನ್ನಾಗಲಿ ವಿಡಿಯೋಗಳನ್ನು ಮಾಡಿ ಹಾಕಿದ್ರೆ ನಿಮ್ಮ ಕಾಂಗ್ರೆಸ್ನ ಸಮರ್ಥಕರು ಹಾಕೋವಂಥದ್ದು ನೋಡಬೇಕು ನೀವು. ಕಾಮಿಟು ಅದ್ರ ಮೇಲೂ ಕಣ್ಣಿಡ್ರಿ. ಯಾಕೆಂದರೆ ಮೋದಿಯವರು ಹೇಳಿದ್ದಾರೆ, ನಾ ಕಾವುಂಗ ನಾ ಖಾನೆ ದೂಂಗ ಅಂತ. ಆದರೆ ಮೊನ್ನೆ ನಿಮ್ಮ ಮುಖ್ಯಮಂತ್ರಿಗಳು ಅವರ ಸ್ವಕ್ಷೇತ್ರಕ್ಕೆ ತೆರಳಿದಾಗ ಆಪಲ್ನ ಕಚ್ಚಿ ತಿಂದೆ ಎಸದಿದ್ರಲ್ಲ, ಅದು ಏನು ಸಂದೇಶ ರವಾನೆ ಮಾಡ್ತಿದೆ ಅಂತ ಪ್ರಶ್ನೆ ಮಾಡೋಷ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಕರ್ನಾಟಕದಲ್ಲಿ ಇಲ್ಲದೆ ಹೋಯ್ತಾ? ಅಂದರೆ ಮೋದಿಯವರು ಹೇಳಿದ್ರು ನಾ ಕಾವುಂಗ ನಾ ಖಾನೆ ದೂಂಗ ಅನ್ನೋದು ಅವರ ಸ್ಪಷ್ಟ ಸಂದೇಶ, ಮನಸ್ಸಿನಲ್ಲಿರೋ ಮಾತೆ ಹೊರಗಡೆ ಬರೋದು. ಹಂಗಾಗಿ ಆಪಲಾರ ಹಾಕಿದ್ದು ಒಂದು ಸಾಮಾಜಿಕ ಜೀವನದಲ್ಲಿರೋ ವ್ಯಕ್ತಿಯ ಮನಸ್ಥಿತಿಯನ್ನು ಜನರ ಮುಂದೆ ಒಂದು ಪ್ರಸ್ತುತಪಡಿಸುತ್ತೀರಿ. ಇವ್ರು ಆಪಲ್ ತಿಂದು ಅವ್ರ ಮೇಲೆ ಎಸೆದ್ರು ಅಂದರೆ ಕಾವುಂಗ ಅವ್ರು ಖಾನೆ ದೂಂಗ ಅಂತ ಹೇಳುವಂಥ ಅರ್ಥ ಬಂತು. ಅಂದರೆ ನಾನು ತಿಂದುಬಿಟ್ಟಿದ್ದು ನೀವು ತಿನ್ನಿ ಅಂತ ಅರ್ಥ ಬಂತು. ಇವರೇನು ದೇವ್ರೇನ್ರಿ DK ಶಿವಕುಮಾರ್ ಅವರು? ಅದನ್ನು ಪ್ರಶ್ನೆ ಮಾಡಿರಿ. ಕಾಮೆಂಟ್ಗಳಾಗ್ತಿರಲ್ಲ, ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡ್ತೀನಿ ಅಂತಿರಲ್ಲ, ಇಂಥದ್ರ ಮೇಲೆ ಕಣ್ಣಿಡಬೇಕಾಗಿದ್ದು. ಯಾರಾದರೂ ದೇಶದ ಬಗ್ಗೆ ಮಾತಾಡಿದ್ರೆ, ತಪ್ಪುಗಳನ್ನು ವಿರೋಧ ಮಾಡಿ ಮಾತಾಡಿದ್ರೆ ಅಂಥವ್ರನ್ನ ಅಂಧಭಕ್ತರು ಅಂತಿರಲ್ಲ. ಹಂಗಾರೆ ನೀವೆಲ್ಲ ಏನು ಇವಾಗ ಈ ಗುಲಾಮಿತನ ಯಾಕೆ ಬೇಕು? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಗಲಿ ನಾನು ಪ್ರಶ್ನೆ ಮಾಡೋದು, ಇದು ನಿಮ್ಮ ಗುಲಾಮಿ ಮಾನಸಿಕತೆಯನ್ನು ಜಗತ್ತಿನ ಮುಂದೆ ಜಾಗೀರು ಮಾಡಿರೋದು. ಇದು ಇಂಥ ವಿಷಯನ ತೊಗೊಬೇಕಾಗಿರೋದು. ಜನಸೇವೆ ಮಾಡ್ತೀವಿ ಅಂತ ಓಟ್ಗಳು ಪಡ್ಕೊಂಬಿಟ್ಟು ಬಿಟ್ಟಿ ಭಾಗ್ಯಗಳು ಕೊಟ್ರಿ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಈಗ ಆ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನ ದಿಕ್ಕು ತಪ್ಪಿಸಿ ಅಧಿಕಾರವನ್ನು ಪಡ್ಕೊಂಡಿದ್ದಾದ್ಮೇಲೂ ಕೂಡ ಇವಾಗ ಸಚಿವ ಸ್ಥಾನಗಳಿಗೆ ಹೋಗಿ ಒಬ್ಬರ ಕಾಲನ್ನು ಒಬ್ರು ಹೇಳ್ಕೊಂಡು ಮಾಡ್ತಾ ಇದ್ದೀರಾ. ಜನರು ಬಡವರು ಸೇವೆ ಮಾಡಬೇಕು ಅನ್ನೋದಾದರೆ ನಿಮಗೆ ಸಚಿವ ಸ್ಥಾನಗಳೇ ಯಾಕೆ ಬೇಕು ಅನ್ನೋದು ಕಾಂಗ್ರೆಸ್ಸಿಗರು ಉತ್ತರ ಹೇಳಬೇಕು. ಇದನ್ನು ಗೃಹ ಸಚಿವರು ಪ್ರಶ್ನೆ ಮಾಡಬೇಕಾಗಿರೋದು. ನಿಮಗೆ ಕೊಟ್ಟಿರೋ ಖಾತೆಗಳನ್ನ ಇಟ್ಕೊಂಡು ಬಾಯಿ ಮುಚ್ಕೊಂಡು ಜನರು ಸೇವೆ ಮಾಡಿ ಅಂತ. ಇನ್ನು ಇವಾಗ ಕೇಳಿ ಮುಂಗಾರು ಶುರುವಾಗ್ತಿದೆ. ಗುಂಡಿಗಳದೇ ದರ್ಬಾರ್ ಇಲ್ಲಿ. ಗುಂಡಿಗಳೇ ರಾಜ್ಯಭಾರ ಮಾಡ್ತಾ ಇರೋದು. ಬೆಂಗಳೂರಲ್ಲಿರ್ಬೋದು, ಹಲವಾರು ಹಳ್ಳಿಗಳಲ್ಲಿರ್ಬೋದು ಗುಂಡಿಗಳ ರಾಜ್ಯಭಾರ ಶುರುವಾಗುತ್ತೆ. ಶಾಲೆಗೆ ಹೋಗಿ ಬರೋವಂಥ ಮಕ್ಕಳುಗಳು ಗುಂಡಿಗಳಲ್ಲಿ ಮುಳುಗೋಗಿ ಎಷ್ಟು ಜನ ಮಕ್ಕಳು ಸಾವನ್ನಪ್ತಾರೋ ಅನ್ನೋಂಥ ಭಯ ಇವತ್ತು ಪೋಷಕರಿಗೆ ಕಾಡ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನೀವು ಇವಾಗ ಮಳೆಗಾಲ ಶುರುವಾಗ ಕಾಲದಲ್ಲಿ ಕಾಮಗಾರಿಗಳನ್ನ ಮುಂದಿಟ್ಕೊಂಡು ಎಷ್ಟು ಬೆಂಗಳೂರಿನ ವ್ಯವಸ್ಥೆಯನ್ನು ಎಷ್ಟು ಹಾಳ್ಗೆಡವಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಿ. IT-BT ಸಚಿವರಾಗಿದ್ದೀರಲ್ಲ ನೀವು. ಇವಾಗ ಬೆಂಗಳೂರಿನ ಒಂದು ಮೂಲಭೂತ ಸೌಕರ್ಯ ಈ ರೀತಿಯಾಗಿದ್ದರೆ ಯಾವ ಕಂಪನಿ ಬಂದು ಇಲ್ಲಿ ಹೂಡಿಕೆ ಮಾಡುತ್ತೀರಿ ಹೇಳ್ರಿ? ಇದನ್ನಲ್ವೇನ್ರಿ ನೀವು ನೋಡಬೇಕಾಗಿರೋದು? ಪೊಲೀಸರಿಗೆ ಬೇಕಾಗಿರೋ ಸವಲತ್ತುಗಳು ಕೊಡ್ರಿ, ಅವ್ರನ್ನ ಕೆಲಸ ಮಾಡೋದಕ್ಕೆ ಸ್ವತಂತ್ರವಾಗಿ ಬಿಡಿ. ಅವರು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ನೀವು ಕಡಿವಾಣ ಹಾಕಬೇಕಾಗಿರೋದು ಯಾರಿಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ದೇಶ ದ್ರೋಹಿ ಸಂಘಟನೆಗಳಿದ್ರೆ ಅವ್ರಿಗೆ ಕಡಿವಾಣ ಹಾಕಿ. ಯಾಕೆ ಅಂತ ಹೇಳಿದ್ರೆ RSSನ 3 ಬಾರಿ ನಿಷೇಧ ಮಾಡಿದ್ರು ಮಹಾತ್ಮ ಗಾಂಧಿಯವರ ಹತ್ಯೆ ಪೀರಿಯಡಲ್ಲಿ. ಅದನ್ನು ಸಾಬೀತುಪಡಿಸೋಕ್ಕಾಗಲಿಲ್ಲ, ಹಿಂಪಡಿಬೇಕಾಯಿತು. ಚೀನಾದ ಯುದ್ಧದ ಸಂದರ್ಭದಲ್ಲಿ ನೆಹರು ಅವರು ಐ ವಿಲ್ ಕ್ರಶ್ ದ RSS ಅಂತ ಹೇಳಿದಂಥ ವ್ಯಕ್ತಿನೇ ಚೀನಾದ ಯುದ್ಧದ ಸಂದರ್ಭದಲ್ಲಿ RSS ಮಾಡಿದಂಥ ಸಾಧನೆಯನ್ನು ನೋಡಿ, ಸೇನೆಗೆ ಸಹಾಯಕವಾಗಿ ನಿಂತಿದ್ದನ್ನು ನೋಡಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋಕ್ಕೆ ಅನುಮತಿ ಕೊಟ್ಟಿದ್ರು ಕಣ್ರಿ. ಅದು ಹೆಂಗ್ರಿ ದೇಶದ್ರೋಹಿ ಸಂಘಟನೆ ಆಗುತ್ತೆ? ಆಮೇಲೆ ಇದು ಎಮರ್ಜೆನ್ಸಿ ಪೀರಿಯಡಲ್ಲೂ ಕೂಡ ನಿಮ್ಮ ಇಂದಿರಾ ಗಾಂಧಿಯವರು, ಅಂದರೆ ರಾಹುಲ್ ಗಾಂಧಿಯವರ ಅಜ್ಜಿಯವರು
RSSನ್ನು ತುಳಿಯೋಕ್ಕೆ ನೋಡಿದ್ರು. ಆದರೆ ಇನ್ನಷ್ಟು ಪ್ರಬಲವಾಗಿ ಹೊರಹೊಮ್ಮಿತು RSS. ಬಾಬ್ರಿ ಮಸೀದಿಯ ಧ್ವಂಸ ಪ್ರಕರಣದ ಸಂದರ್ಭದಲ್ಲೂ ಇದನ್ನು ನಿಷೇಧವನ್ನು ಹೇರಿದ್ರು, ಮತ್ತೆ ವಾಪಸ್ ತಗೊಂಡ್ರು. ಆದರೆ ಇವತ್ತು ನಾವೆಲ್ಲರೂ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, RSS ಅಂತ ಹೇಳ್ತಕ್ಕಂಥದ್ದು ಯಾವುದೋ ಒಂದು ವ್ಯಕ್ತಿಯ ಒಂದು ಸಂಘಟನೆ ಎಲ್ಲ ಕಣ್ರಿ. ಬಿಡಿ ಬಿಡಿಯಾಗಿರೋವಂಥ ವ್ಯಕ್ತಿಗಳು ಕಟ್ಟಿ ಬೆಳೆಸಿರೋವಂಥ ಒಂದು ಸಿದ್ಧಾಂತನ ಯಾರು ರಿಜಿಸ್ಟ್ರ್ ಮಾಡಬೇಕು ಅಂತ ಹೇಳಿಲ್ಲ ಅನ್ನೋದು ಸರಳವಾದಂಥ ಉತ್ತರ. ಹಾಗಾಗಿ ನೀವು ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡ್ತೀನಿ, ಯಾರು ನನ್ನ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಮೇಲೆ ಇದು ಕೇಸ್ಗಳಾಗ್ತೀನಿ, ಅವ್ರನ್ನ ಬಂಧನ ಮಾಡ್ತೀನಿ, ವಾದ ಬುದ್ಧಿ ಕಲಿಸ್ತೀನಿ, ನನ್ನ ಹತ್ರ ಸಂವಿಧಾನ ಇದೆ, ಸಂವಿಧಾನ ನಮಗೂ ಇದೆ, ನಿಮ್ಗೆ ಹೆಂಗೆ ಹಕ್ಕುಗಳು ಕೊಟ್ಟಿದೆ ನಮಗೂ ಹಂಗೆ ಹಕ್ಕುಗಳನ್ನು ಕೊಟ್ಟಿದೆ ಸಂವಿಧಾನ. ಹಾಗಾಗಿ ಬಾಡಿ ಆಫ್ ಇಂಡಿವಿಜುವಲ್ಸು ಎಲ್ಲಿ ಬೇಕಾದರೂ ಹೋಗಿ ನಾವು ಆಟವನ್ನು ಆಡ್ಬೋದು, ವ್ಯಾಯಾಮವನ್ನು ಮಾಡ್ಬೋದು, ನಮಗೆ ಯಾವ ಒಂದು ವಿಚಾರಧಾರೆ ಹೊಂದಿಕೆ ಆಗುತ್ತೋ ಅದನ್ನು ನಾವು ಫಾಲೋ ಮಾಡ್ಬೋದು, ಮಾತೃಭೂಮಿಯ ಸೇವೆಯನ್ನು ಮಾಡ್ಬೋದು. ಅದು ಬಿಟ್ಬಿಟ್ಟು ಇವಾಗ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಹೋಗಿನಪ್ಪ ಶಾರಿಕಾ ಅಂಥವ್ರನ್ನ ಹಿಡೀರಿ, ಅಂಥವ್ರನ್ನೆಲ್ಲ ಹಿಡಿಬೇಕಾಗಿರೋದು. ನೋಡಿ ಪ್ರಿಯಾಂಕಾ ಖರ್ಗೆ ಅವರೇ, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಆದರೆ ಗೋವುಗಳ ಹತ್ಯೆ ಅವ್ಯಾವತವಾಗಿ ನಡೀತಾ ಇದೆ. ಆದರೆ ಅದನ್ನು ಹಿಡಿದು ಯಾರಾದರೂ ಪೊಲೀಸರ ಹತ್ರ ಬಂದರೆ ಯಾರು ಹಿಡ್ಕೊಂಬಂದಿದ್ರು ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರಕ್ರಿಯೆಗಳು ನಡೀತಿದೆ. ಇದನ್ನು ಸರಿಪಡಿಸ್ರಿ. ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಯಾರು ಮತಾಂತರವನ್ನು ಮಾಡ್ತಿದ್ದಾರೋ, ಆಮಿಷ ಒಡ್ಡಿ ಮತ್ತು ಸುಳ್ಳು ಸಂದೇಶಗಳನ್ನು ಕೊಟ್ಟು ಅವರನ್ನು ಮತಾಂತರ ಮಾಡ್ತಿದ್ದಾರೋ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸನ ಮಾಡಿರಿ. ಅದನ್ನು ಬಿಟ್ಬಿಟ್ಟು ನೀವಿವಾಗ RSS ನೀವಿವಾಗ ಏನು ನೋಂದಾವಣಿ ಕಡ್ಡಾಯ, ನೋಂದಣಿ ಮಾಡ್ಕೋಬೇಕು, ನಾನು ಮಾಡಿಸ್ತೀನಿ ಅಂತ ನೀವು ಹಮ್ಮಿಗೆ ಬಿಮ್ಮಿಗೆ ಬೀಳಬೇಡಿ. ಯಾಕೆ ಅಂತಂದರೆ ನಿಮ್ಮದೇ ಸ್ವಕ್ಷೇತ್ರದಲ್ಲಿ ಪಥಸಂಚಲನ ಮಾಡುವಾಗ ನೀವು ಎಷ್ಟೆಲ್ಲ ಹಾವಳಿ ಮಾಡಿರಿ, ಆದರೆ ನ್ಯಾಯಾಲಯ ಏನು ಹೇಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ರಿ. ಕಾನೂನಿಗಿನ್ನ ಮೀರಿದವ್ರು ಯಾರೂ ಇಲ್ಲ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾನೂನನ್ನು ಮೀರಿ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲಾದರೂ ನೆರೆ ಹೊರೆಗಳು ಬಂದಾಗ, ಭೂಕಂಪ ಆದಾಗ, ಸಾಂಕ್ರಾಮಿಕ ರೋಗಗಳು ಬಂದಾಗ RSS ತನ್ನ ಕೈಯಲ್ಲಾದಂಥ ಸೇವೆಯನ್ನು ಮಾತೃಭೂಮಿಗೋಸ್ಕರ ಮಾಡ್ಕೊಂಡು ಬಂದಿರುವಂಥ ಒಂದು ಸಂಘಟನೆ. ಅದನ್ನು ನೀವು ಒಪ್ಪಲಿ ಬಿಡಲಿ, ಆದರೆ ಒಪ್ಪಲೇಬೇಕಾಗುತ್ತೆ. ಯಾಕೆಂದರೆ ಸಮಾಜ ಒಪ್ಪಿದೆ ರೀ, ಸಮಸ್ತ ಭಾರತೀಯ ಸಮಾಜ ಒಪ್ಪಿದೆ, ಭಾರತೀಯರು ಒಪ್ಪಿದ್ದಾರೆ. ಹಾಗಾಗಿನೇ ಇವತ್ತು ನೀವು RSSನ ಎಷ್ಟೇ ಬಡಿಬೇಕು ಅಂದರೂ ಅದು ನಿಮ್ಮ ಮುಂದೆ ಸೆಟದು ಎದೆ ಎತ್ಕೊಂಡೇ ನಿಂತ್ಕೊಳುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಮಾನಸಿಕತೆ ನಿಮಗಿಲ್ಲದೆ ನೀವೆಲ್ಲೋ ವರ್ಚಸ್ಸನ್ನು ವೃದ್ಧಿ ಮಾಡ್ಕೊಬೇಕು ಅಂತ ನೀವ್ಯಾಕ್ರಿ ಸಮಾಜದ ದೃಷ್ಟಿಯಲ್ಲಿ ವೈರಿಯಾಗಿ ಕಾಣ್ತೀರಾ? ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಉತ್ತಮವಾದ ಭವಿಷ್ಯ ಇದೆ. ಒಂದು ತೂಕವಾಗಿ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ನೀವು ಸೋಷಿಯಲ್ ಗೀಡಿಯಾ ಅಂತ ಹುಡುಗಾಟದ ಬುದ್ಧಿ ಬಿಟ್ಬಿಟ್ಟು ನಿಮಗೆ ಕೊಟ್ಟಿರುವಂಥ ಗುರುತರವಾದ ಜವಾಬ್ದಾರಿ ಗೃಹ ಸಚಿವಾಲಯ ಕೊಟ್ಟಿದ್ದಾರೆ. ಕರ್ನಾಟಕದ ಗೃಹ ಮಂತ್ರಿ ನೀವು ಕಾನೂನು ಸುವ್ಯವಸ್ಥೆಗೆ ಭಂಗ ಬರದೇ ಇದ್ದ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಕಡೆ ಇದನ್ನು ಮಾಡಿ. RSSನ ನೋಂದಾವಣಿ ಮಾಡಬೇಕಾ, ಅದನ್ನು ನಿಷೇಧ ಮಾಡಬೇಕಾ ಅನ್ನೋದು ನಿಮ್ಮ ಕೈಯಲ್ಲೂ ಇಲ್ಲ, ಯಾರ ಕೈಯಲ್ಲೂ ಇಲ್ಲ. ನ್ಯಾಯಾಲಯ ಮಾಡಬೇಕಾಗಿರೋದು ಅದನ್ನು. ಅದು ನ್ಯಾಯಾಲಯದಲ್ಲಿ ನಿಮಗೆ ಉತ್ತರ ಹೇಳಿನೇ ಎಷ್ಟೋ ಜನ ಬಸವಳ್ದೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ನಿಮ್ಗೆ ಒಪ್ಪುವಂಥ ಮನಸ್ಥಿತಿ ಇಲ್ಲ. ಅಂದರೆ ಈ ಅಧಿಕಾರದ ಪೊರೆ ಅನ್ನೋದು ಕಣ್ಣಲ್ಲಿ ಪೊರೆ ಬೆಳ್ಕೊಂಬಿಟ್ರೆ ಬೇರೆಯವ್ರು ಹೇಳಿದ ಕಿವಿಗೆ ಹೋಗಲ್ಲ. ಹಾಗಾಗಿ ನೀವು ಹೇಳಿದ್ದನ್ನೇ ಎಲ್ಲರೂ ಕೇಳಬೇಕು ಅಂತ ನೀವು ಮಾಡೋಕ್ಕೆ ಹೋದರೆ ನಿಮಗಿರುವಂಥ ಗೌರವ ಇನ್ನೂ ಏನಿದೆ ಅದು ಕಳ್ಕೊಂಬಿಡ್ತೀರ, ನೀವು ಗೌರವ ಕಳ್ಕೊಳ್ತೀರ. ಹಾಗಾಗಿ ಈ ಕೆಲಸನ ಬಿಟ್ಬಿಟ್ಟು ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು, ಯಾರ್ಯಾರು ಡ್ರಗ್ ಮಾಫಿಯಾ ಇದೆ, ಮತ್ತು ಭೂ ಮಾಫಿಯಾ ಇದೆ, ಮತ್ತು ಯಾರ್ಯಾರು ಕಿಡ್ನ್ಯಾಪ್ ಮಾಫಿಯಾ ಇದೆ, ಇಂಥವ್ರಿಗೆ ಹಿಡಿದು ಬುದ್ಧಿ ಕಲಿಸಿ. ರೌಡಿಗಳು ಪಿಟ್ರೆ ರೌಡಿಗಳೆಲ್ಲ ಎದ್ದು ನಿಂತ್ಕೊಳ್ತಿದ್ದಾರಲ್ಲ, ಅವ್ರಿಗೆ ಕಡಿವಾಣ ಹಾಕುವಂಥ ಕೆಲಸನ ಮಾಡಿ. ದೇಶದ್ರೋಹಿ ಸಂಘಟನೆಗಳು ಯಾವುದಾದ್ರೂ ರಾಷ್ಟ್ರ ವಿರೋಧಿ ಭಯೋತ್ಪಾದನೆ ಸಂಘಟನೆಗಳು ಸಕ್ರಿಯವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ಬುದ್ಧಿ ಕಲಿಸೋವಂಥ ಕೆಲಸ ಮಾಡಿರಿ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಒಂದು ಸುರಕ್ಷಿತ ತಾಣವಾಗಿ ಕರ್ನಾಟಕ ಇವತ್ತು ಮಾರ್ಪಾಡಾಗ್ತಿದೆ ಅಂತ ಎಲ್ಲ ವಿಶ್ಲೇಷಕರು ಹೇಳ್ತಾ ಇರ್ತಕ್ಕಂಥದ್ದು, ಸುದ್ದಿವಾಹಿನಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಹುಡ್ಕೊಂಡು ಹೋಗ್ರಿ. ಹಳ್ಳಿಗಳಲ್ಲಿರ್ಬೋದು, ಟೀ ಪ್ಲಾಂಟೇಷನ್ಗಳಲ್ಲಿರ್ಬೋದು, ಕಾಫಿ ಪ್ಲಾಂಟೇಷನ್ಗಳಲ್ಲಿರ್ಬೋದು, ಬಂದಿವತ್ತು ಹೋಟೆಲ್ ಉದ್ಯಮದಲ್ಲಿ ಕೂಡ ಸೇರ್ಕೊಂಡು ಉದ್ಯೋಗಗಳನ್ನು ಮಾಡ್ತಿದ್ದಾರೆ, ಫೇಕ್ ಐಡಿಗಳನ್ನು ತೋರಿಸಿ ಅಂತ. ಅಂಥವ್ರನ್ನ ಹಿಡಿದು ಹೊರಗಡೆ ಹಾಕುವಂಥ, ಡಿಪಾರ್ಟ್ ಮಾಡೋಂಥ ಕೆಲಸ, ಅಂದರೆ ನೀವು ಹೇಳ್ತಿರಲ್ಲ ಒದ್ದು ಹೊರಗಡೆ ಹಾಕುವಂಥ ಕೆಲಸನ ನೀವು ಮಾಡಿರಿ ಪ್ರಿಯಾಂಕಾ ಖರ್ಗೆ ಅವರೇ. ಅದನ್ನು ಬಿಟ್ಬಿಟ್ಟು ನೀವು ರಾಗದ್ವೇಷಗಳಿಗೆ ಒಳಗಾಗಿ ಈ ರೀತಿಯ RSSನ ನಿಂದಿಸ್ಕೊಂಡು ಕೂತ್ಕೊಳ್ಳೋದಕ್ಕೇನ್ರಿ ನಿಮಗೆ ಗೃಹ ಸಚಿವಾಲಯ ಗೃಹ ಮಂತ್ರಿಯಾಗಿ ಮಾಡಿರೋದು ಅನ್ನೋಂಥ ವಿಷಯನ ನಾನು ಇವತ್ತು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ರಾಗದ್ವೇಷಗಳಿಗೆ ಒಳಗಾಗಬಾರ್ದು ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವು ಎಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.